ತುಮಕೂರಲ್ಲಿ 3ನೇ ವರ್ಷದ ಸಮಾವೇಶ ಮಾಡಿ ಸರ್ 3 ವರ್ಷಗಳ ಅವ್ರು ನೋಡಿರಿ, ನಾನು ಕೇಳ್ತೀನಿ, ಹೌದಪ್ಪ ಆಯಿತು 3 ವರ್ಷಗಳು ಮುಗಿದೈತಲ್ಲ, ಈ 3 ವರ್ಷಗಳಲ್ಲಿ ಅವರು ಮಾಡಿದ್ದ ಸಾಧನೆ ಏನು ಹೇಳ್ರಲ್ಲ. 3 ವರ್ಷಗಳಲ್ಲಿ ಅವ್ರು ಮಾಡಿದಂಥ ಸಾಧನೆ ಇವತ್ತು ಅಧೋಪತಿಗೆ ಇವತ್ತು ಈ ರಾಜ್ಯ, ಕರ್ನಾಟಕ ರಾಜ್ಯ ಇವತ್ತು ಅಧೋಪತಿಗೆ ಹೋಗ್ಬಿಟ್ಟಿದೆ. ಯಾವ ರೀತಿಯಲ್ಲಿ 3ನೇ ವರ್ಷದ ಮಗು ಇರ್ತಾನೆ ನೋಡ್ರಿ, ಅಂದರೆ 3ನೇ ವರ್ಷದ ಮಗು ಯಾವ ರೀತಿಯಲ್ಲಿ ತುಂಟಾಟ ಮಾಡ್ತಿರ್ತಾನೆ, ಯಾವ ರೀತಿ ಉಡಾಳ್ತನ ಮಾಡ್ತಿರ್ತಾರೆ, ಏನೇನು ಮಾಡಬೇಕಾದ್ರೆ ಅವೆಲ್ಲ ಕೂಡ 3 ವರ್ಷದಲ್ಲಿ 3 ವರ್ಷ ಮಗುನ ಥರ ಇವತ್ತು ಈ ರಾಜ್ಯವನ್ನು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಹಾಳು ಮಾಡಿ ಕುಂತಾರೆ. ಇವತ್ತು ಹಾಳು ಮಾಡಿದಂಥ ಕುಂತಂಥ ಸಂದರ್ಭದಲ್ಲಿ ಇವತ್ತು ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯರು ಭಾಳಷ್ಟು ಬುದ್ಧಿವಂತರ ಜೊತೆಯಲ್ಲಿ ಭಾಳಷ್ಟು ಅನುಭವ ಇದ್ದಂಥವ್ರು, ಅವರು ಆರ್ಥಿಕ ಪಿತಾಮಹ ಅಂತೇಳಿ ತಿಳ್ಕೊಂಡಿದ್ವಿ. ಈ 3 ವರ್ಷದಲ್ಲಿ ಅವರು ಆಳ್ಕೆಯನ್ನು ನೋಡಿದಂಥ ಟೈಮಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಅವರು ಆರ್ಥಿಕ ತಜ್ಞರಲ್ಲ, ಇವತ್ತು ದೊಡ್ಡ ಫಿಲಾಸಫರ್ ಅಲ್ಲ, ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ ಅನ್ನೋಂಥ ರೀತಿಯಲ್ಲಿ ಇವತ್ತು ನಾವೆಲ್ಲ ನೋಡಿದಂಥ ಟೈಮಲ್ಲಿ ಒಂದು ರೀತಿ ಯಾವ ರೀತಿಯಲ್ಲಿ 3 ವರ್ಷದ ಮಗು ಯಾವ ರೀತಿಯಲ್ಲಿ ಮಾಡ್ತಾನೋ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯರುಗಳು ಆರ್ಥಿಕ ತಜ್ಞರೇನು ಆ ರೀತಿ ಮಾಡಿ ಕುಂತಾರೆ. ಹಾಗಾಗಿ ಅವರು ಮಾಡಿದಂಥ 3 ವರ್ಷದಲ್ಲಿ ಏನು ಮಾಡಿದರು? ಇವತ್ತು ದರ ಏರಿಕೆ ಜಾಸ್ತಿ ಮಾಡಿದರು, ಅದೇ ರೀತಿಯಲ್ಲಿ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ, ಇವತ್ತು ನೀರಿನ ದರ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ಲು ಜಾಸ್ತಿ ಮಾಡಿದ್ದಾರೆ, ಸುಂಕ ಜಾಸ್ತಿ ಮಾಡಿದ್ದಾರೆ, ಮೆಟ್ರೋ ದರ ಜಾಸ್ತಿ ಮಾಡಿದ್ದಾರೆ, ರಿಜಿಸ್ಟರ್ಡ್ ಯಾವನ್ನ ಸೈಟ್ಗಳು ತೊಗೋಬೇಕಂದ್ರೆ ಭೂಮಿ ರಿಜಿಸ್ಟ್ರೇಷನ್ ಮಾಡೋಂಥ ವಿಚಾರದಲ್ಲಿ ಕೂಡ ರೇಟ್ ಮಾಡಿ ಕುಂತಾರೆ. ಯಾರನ್ನ ಡೆತ್ ಸರ್ಟಿಫಿಕೇಟ್ ಕೊಡೋಂತ ಹೇಳಿ ಅದರಲ್ಲಿ ಕೂಡ ಜಾಸ್ತಿ ಮಾಡಿ ಕೊಟ್ಟಾರೆ. ಇವತ್ತು ಎಲ್ಲ ಗ್ಯಾರಂಟಿಗಳು ಇರ್ತಾವೆ. ಇವತ್ತು ಗ್ಯಾರಂಟಿಗಳು ಎಲ್ಲಿಂದ ಬಂದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಕೊಟ್ಟಂಥ ಗ್ಯಾರಂಟಿಗಳು, ನಿಮ್ಮ 56,000 ಕೋಟಿ ರೂಪಾಯಿ ಈ ರಾಜ್ಯದ ಜನರಿಗೆ ಏನು ಕೊಡ್ತಾಯಿದ್ರು, ನಿಮ್ಮ ಸ್ವಾರ್ಥದಿಂದ ಅಧಿಕಾರಕ್ಕೆ ಬರಬೇಕನ್ನಂಥ ಕಾರಣದಿಂದ ನೀವು ಕೊಟ್ಟಂಥ ಲಾಲಸು, ನೀವು ಕೊಟ್ಟಂಥ ಗ್ಯಾರಂಟಿಗಳ ಮೂಲಕ ಇವತ್ತು ಎಲ್ಲವನ್ನು ಕೂಡ ತುಟ್ಟಿ ಮಾಡಿಕೊಂಡು ಕುಂತಾರೆ, ಯಾವುದುಗಳು ಕಡಿಮೆ ಮಾಡಿಲ್ಲ. ಇವತ್ತು ನಾನು ಕೇಳ್ತೀನಿ, 3 ವರ್ಷದಲ್ಲಿ ನೀವು ಮಾಡಿದಂಥ ಸಾಧನೆ ಏನು? 3 ವರ್ಷದಲ್ಲಿ ಸಾರಿಗೆ ಸೌಲಭ್ಯ ಏನಿದೆ ಹೇಳ್ರಲ್ಲ. ಮಕ್ಕಳು ಇವತ್ತು ಸಾರಿಗೆ ಸೌಲಭ್ಯದಲ್ಲಿ ಮಕ್ಕಳು ಯಾರನ್ನ ಶಾಲೆಗೆ ಹೋಗಬೇಕು, ಕಾಲೇಜಿಗೆ ಹೋಗ್ಬೇಕಂದ್ರೆ ಒಂದು ಊರಿಂದ ಒಂದು ಊರಿಗೆ ಬರಬೇಕಂದ್ರೆ ಅರ್ಧ ಬಸ್ಸುಗಳು ಕಟ್ಟು, ಸಾರಿಗೆ ಸೌಲಭ್ಯ ಇಲ್ಲ. ಅದೇ ಶಾಲೆಯ ಮಕ್ಕಳನ್ನು ಶೂ ಮತ್ತು ಸಾಕ್ಸ್ ಕೊಡಬೇಕಾಯ್ತು, ಅದು ಕೂಡ ಕೊಡಲಿಲ್ಲ ಈ ಸರ್ಕಾರ. ಅದ್ರ ಜೊತೆಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ಸಂಬಳ ಕೊಡಬೇಕಾಯಿತು, ಸಂಬಳ ಕೊಡೋಂಥ ವಿಚಾರದಲ್ಲಿ ಕೂಡ ಇಲ್ಲಿ ತನಕ ಸಂಬಳ ಕೊಟ್ಟಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಬೇಕಾಯಿತು, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತಲ್ಲ. ಇವತ್ತು ಒಟ್ಟಾರೆಯಾಗಿ ಸರ್ಕಾರಿ ನೌಕರರು ಕೂಡ ಸಂಬಳ ಇಲ್ಲ. ಒಟ್ಟಾರೆಯಾಗಿ ಸರ್ಕಾರ 3 ವರ್ಷದಲ್ಲಿ ಸರ್ಕಾರ ಖಜಾನೆ ಖಾಲಿ ಮಾಡ್ಕೊಂಡು ಕುಂತಿದೆ. ನೋಡಿರಿ, ಇವಾಗ ಇದ್ದಂಥದ್ದು CM ಬದಲಾವಣೆ ಆಗ್ತಾನೆ ಇಲ್ಲ ಗೊತ್ತಿಲ್ಲ ಆಗಲಿ. ಇವತ್ತು 4 ಏನು ಕೃಷಿಗೆ 4 ಚಕ್ರಗಳು, 4 ಸಪೋರ್ಟಿಂಗ್ ಸ್ಟಿಕ್ಸ್ ಇರ್ತಾವೆ, ಆ ಕಾಲು ಏನಿರ್ತಾವೆ ಆಲ್ರೆಡಿ ಒಂದು ಕಾಲ ಅವ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಕಸ್ಕೊಂಬಿಟ್ಟಾರ. ಈ 3 ಚಕ್ರದ ಮೇಲೆ 3 ಕಟ್ಟಿಗೆ ಗಾಳಿಗೆ ಮೇಲೆ ಹೆಂಗೆ ನಿಂತು ಹೆಂಗೆ ಸರ್ಕಾರ ಮಾಡ್ತಾನೋ ಕೂಡ ಒಂದು ಗೊತ್ತಾಗಿಲ್ಲ. ಇವತ್ತಿನ ಉಳಿದಿರೋದು 2.5 ವರ್ಷಗಳ ಕಾಲ ಅದೇನು ಉಳಿತತ್ತೋ, ಸುಮ್ಮನೆ ಕೇವಲ ನಾನು ಮುಖ್ಯಮಂತ್ರಿ ಆಗಬೇಕು, ನೀನು ಮುಖ್ಯಮಂತ್ರಿ, ಅವನೊಂದು ಸಿದ್ದರಾಮಯ್ಯ ಮಾತು ಹೇಳ್ತಾನೆ, ಇಲ್ಲಿ ಶಿವಕುಮಾರ್ ಅವರು ಹೇಳ್ತಾರೆ ಅಷ್ಟೇ.